ತಾವರೆಕೆರೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಅವರು ಮತ್ತು ಸದಸ್ಯರಾದ ಪವಿತ್ರ ಮಂಜುನಾಥ್ ರವರು ವರ್ಗ 1ರ ಅನುದಾನದ ಅಡಿಯಲ್ಲಿ 20 ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಂಡಿದೆ ಸುಸಜ್ಜಿತವಾದ ಸಮುದಾಯ ಭವನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತಾವರೆಕೆರೆ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಅಧ್ಯಕ್ಷರಾದ ರಮೇಶ್ ಅವರು ಮತ್ತು ಸದಸ್ಯರಾದ ಪವಿತ್ರ ಮಂಜುನಾಥ್ ಅವರ ವರ್ಗ 1ರ ಅನುದಾನದ ಅಡಿಯಲ್ಲಿ ಬಡವರ, ದಲಿತರ, ಹಿಂದುಳಿದ ವರ್ಗದವರ ಅನುಕೂಲಕ್ಕಾಗಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದು ಇಂದು ಅದನ್ನು ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಅವರು ಮತ್ತು PDO ಮುನಿಗಂಗಯ್ಯನವರು ಮಾತನಾಡಿ, ವರ್ಗ 1ರ ಅನುದಾನದ ಅಡಿಯಲ್ಲಿ ರಮೇಶ್ ಅವರು ಮತ್ತು ಪವಿತ್ರ ಮಂಜುನಾಥ್ ರವರ ನಿಧಿಯಿಂದ ಈ ಒಂದು ಸುಸಜ್ಜಿತವಾದ ಸಮುದಾಯ ಭವನ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ತಾವರೆಕೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಬಡವರ, ಹಿಂದುಳಿದ ವರ್ಗದವರ, ದಲಿತರ ಅನುಕೂಲಕ್ಕಾಗಿ ಅವರು ಮದುವೆ, ನಾಮಕರಣ, ನಿಶ್ಚಿತಾರ್ಥ ಇನ್ನಿತರ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲು ಕಡಿಮೆ ವೆಚ್ಚದಲ್ಲಿ ಕೇವಲ ನಿರ್ವಹಣಾ ವೆಚ್ಚವನ್ನು ಪಡೆದುಕೊಂಡು ಈ ಸಮುದಾಯ ಭವನ ಒದಗಿಸಿ ಅವರಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಇದರ ನಿರ್ವಹಣವನ್ನು ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯ ಮುಖಾಂತರವಾಗಿ ಇದನ್ನು ನಿರ್ವಹಣೆ ಮಾಡಲು ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ದಯಾನಂದ್ ಬಾಬುರವರು, ಉಪಾಧ್ಯಕ್ಷರಾದ ಅಸ್ಮತಾ ಜಿಯಾವುಲರವರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪವಿತ್ರ ಮಂಜುನಾಥ್ ರವರು, ರವಿಕುಮಾರ್ ಅವರು, ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ರವರು, ಮಾಜಿ ಅಧ್ಯಕ್ಷರಾದ ಬಸವಪ್ರಕಾಶ್ ಅವರು, ಮಂಜುನಾಥ್, ರಮೇಶ್, ನಿತಿನ್, ದಂಡಪ್ಪ ಸೇರಿದಂತೆ ಮುನ್ರಾಜು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ವರ್ಗ 1ರ ಅನುದಾನದಡಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ವಿಶೇಷ ಆಸಕ್ತಿ ವಹಿಸಿ ಒಂದು ಸಮುದಾಯ ಭವನವನ್ನು ಇವತ್ತು ನಮ್ಮ ಗ್ರಾಮಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ. ಸುಮಾರು ಒಂದು 20 ಲಕ್ಷ ರೂಗಳ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಸಮುದಾಯವನ್ನು ಇವತ್ತು ನಿರ್ಮಿಸಿ ಇವತ್ತನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಒಂದು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, PDOಗಳು, ಸದಸ್ಯರುಗಳು ಎಲ್ಲರಿಗೂ ಸಹಿತ ನಾನು ಮನಸ್ಪೂರ್ವಕವಾಗಿ, ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಡವರಿಗೆ ಮದುವೆ ಮತ್ತು ನಿಶ್ಚಿತಾರ್ಥಗಳು, ನಾಮಕರಣಗಳು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಗಾಗಿದೆ. ಇದನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಸದುಪಯೋಗಪಡಿಸಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ನಿರ್ಮಿಸಿರುವ ಕಟ್ಟಡಕ್ಕೆ ಒಂದು ಯಶಸ್ಸನ್ನು ತರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, PDOಗಳು ಎಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಇಷ್ಟೊಂದು ಆಸಕ್ತಿ ವಹಿಸಿ ಒಂದು ಸುಸಜ್ಜಿತವಾದ ಸಮುದಾಯ ಭವನ ನಿರ್ಮಿಸಿರೋಕ್ಕೆ ಗ್ರಾಮಸ್ಥರ ಪರವಾಗಿ, ತಾವರೆಕೆರೆ ಗ್ರಾಮ ಪಂಚಾಯಿತಿ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿ ಸರ್. ಮಾತಾಡಿ ಅಧ್ಯಕ್ಷ. ಇಂದು ತಾವರೆಕೆರೆ ಪಂಚಾಯಿತಿ ವತಿಯಿಂದ ವರ್ಗ 1ರ ಅನುದಾನದಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಜೆಬಿಎಂ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಮುದಾಯ ಭವನ ಅಂತ ದೇವಸ್ಥಾನ ಇರೋದರಿಂದ ಆ ದೇವಸ್ಥಾನದ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿ ಈ ಸಮುದಾಯ ಭವನದಲ್ಲಿ ಎಲ್ಲ ಕಾರ್ಯಕ್ರಮ, ಶುಭ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಬೋದು. ಮದುವೆ ಆಗಲಿ, ಶ್ರೀಮಂತ ಆಗಲಿ, ನಾಮಕರಣ ಆಗಲಿ, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರದ ಕಾರ್ಯಕ್ರಮಗಳಾಗಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಈ ಸಮುದಾಯ ಭವನದಲ್ಲಿ ಮಾಡ್ಕೊಬೋದು. ಮತ್ತು ಬಡವರಿಗೆ ಏನಿದೆಯೋ ಇಲ್ಲಿ ಎಲ್ಲ ಕಡೆ ಹೋಗಿ ಚೌಟ್ರಿಗೆ 70,000, 1 ಲಕ್ಷ ಕೊಡೋದು, ಇಲ್ಲಿ ಏನೋ ದೇವಸ್ಥಾನ ಪರವಾಗಿ ಎಲ್ಲ ಬಂದು ಈ ಸಮುದಾಯ ಭವನದಲ್ಲಿ ಅವರ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುತ್ತಾ ಈಗ ಇದನ್ನು ನಿರ್ಮಿಸಿದ್ದೊಂದು ಸಾರ್ಥಕತೆ ಆಗಬೇಕು.
ಅದರಿಂದ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕಂತ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ಇವಾಗ ಈ ಅನುದಾನದಲ್ಲಿ ನಮ್ಮದು ಮತ್ತು ನಮ್ಮ ಸದಸ್ಯರಾದ ಪವಿತ್ರ ಮಂಜುನಾಥ್ ಅವರ ಅನುದಾನವೂ ಸಹ ಇದರಲ್ಲಿದ್ದು ನಾವಿಬ್ಬರು ಸೇರಿ ಈ ಒಂದು ಸಮುದಾಯ ಭವನ ನಿರ್ಮಿಸಿದ್ದೀರಿ. ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ PDO ಸರ್ ಆದಂಥ ಮುನಗಂಗೆ ಸರ್ಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆ ತಿಳಿಸಿ. ನಮಸ್ಕಾರ. ಈ ದಿನ ಏನು ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲಿ ಶೇಕಡ 25ರ ಅನುದಾನದಲ್ಲಿ ವರ್ಗ 1ರ ನಿಧಿಯಿಂದ ಈ ಒಂದು ಸಮುದಾಯ ಭವನವನ್ನು 2 ವರ್ಷದಿಂದ ಅಂದರೆ ಹಂತವಾಗಿ 2 ವರ್ಷದಿಂದ ಏನು 25% ಏನಿದೆ ಅದರಲ್ಲಿ ಈ ಒಂದು ನಿರ್ಮಿತವಾಗಿರುವ ಸಮುದಾಯ ಭವನ ಎಲ್ರಿಗೂ ಸಾರ್ವಜನಿಕರಿಗೆ ಇಂತಹ ಒಂದು ಸಮುದಾಯ ಅಂತೇನಿಲ್ಲ, ಸಾರ್ವಜನಿಕರಿಗೆ ಒಂದು ಸಾರ್ವಜನಿಕರ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಸಮುದಾಯ ಭವನ ನಿರ್ಮಿಸಿದ್ದೀವಿ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಬಡ ಕುಟುಂಬಗಳಿಗೆ ಒಂದು ಈಗ ಚೌಟ್ರಿಗಳಿಗೆ ಹೋದರೆ ತುಂಬ ದುಡ್ಡಾಗುತ್ತೆ, ಅದರಿಂದ ಬಡ ಕುಟುಂಬಗಳನ್ನು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಈ ಒಂದು ಸಮುದಾಯ ಭವನ ನಿರ್ಮಿಸಿದ್ದೀವಿ. ಅದಕ್ಕೆ ಇದಕ್ಕೊಂದು ಏನು ಚಾರ್ಜ್ ಅಂತೇನಿಲ್ಲ, ಒಂದು ಏನು ಸ್ವಚ್ಛತೆ ಕಾಪಾಡೋಕ್ಕೋಸ್ಕರ ಒಂದು ಸಮಿತಿ ಮಾಡಿ ಪಂಚಾಯತಿ ಇದರಿಂದ ನಿಗದಿ ಮಾಡಿ ಒಂದು ಇಷ್ಟಂತ ಸ್ವಚ್ಛತೆಗೋಸ್ಕರ ನಿರ್ವಹಣಾ ವೆಚ್ಚ ನಮ್ಮ ಪಂಚಾಯತಿನಲ್ಲಿ ಅದನ್ನು ತೀರ್ಮಾನ ತೆಗೆದುಕೊಂಡು ಮುಂದೆ ಅದನ್ನು ನಿಗದಿಪಡಿಸ್ತೀವಿ. ಅದರಂತೆ ಸಾರ್ವಜನಿಕರು ಎಲ್ಲರೂ ಈ ಒಂದು ಸಮುದಾಯವನ್ನು ಉಪಯೋಗಿಸಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ತಾಲೂಕಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರವರ ಆಶೀರ್ವಾದದಿಂದ ಎಲ್ಲ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸಾರ್ವಜನಿಕರು ಅಂದರೆ ಒಂದು ಸಮಿತಿ ಇರ್ತದೆ, ಇವ್ರದ್ದು ಒಂದು ದೇವಸ್ಥಾನದ ಒಂದು ಸಮಿತಿ ಇರ್ತದೆ, ಅದರ ಮುಖಾಂತರ ಅದರಂತೆ ನಮ್ಮ ಗ್ರಾಮ ಪಂಚಾಯತಿಯನ್ನು ಸಹ ಎಲ್ಲ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಭೆ ತೀರ್ಮಾನ ಮಾಡ್ತದೆ, ಅದರಂತೆ ನಡ್ಕೊಂಡು ಹೋಗ್ತಾ ಇರ್ತದೆ.